ಹೇಳಿ ಸರ್. ಈಗ ಹಾಂ ಸಿದ್ದರಾಮ ಹೋಲಿ ಹಾಂ ಯಾರನ್ನ ಹೋಲಿ ಹಾಂ ಸಿದ್ದರಾಮ ಈ ಇಡಿಯಾಗಿ ಏನು ಮಾಡಿದೆ ಕೇಳಿ. ಏನೂ ಮಾಡಿಲ್ಲ. ಏನು ಮಾಡಿಲ್ಲ ಹಾಂ ಕೇಳಿ ಏನು ಮಾಡಿದೆ. ನೀವು ಕೇಳಬೇಕಪ್ಪ, ಯಾರು ಬಂದಿಲ್ವಾ ಇಲ್ಲಿ ಕೇಳಕ್ಕೆ ಹೇಳಕ್ಕೆ? ಎಷ್ಟು ಇವತ್ತು ಒಬ್ಬ ಬಂದ, ಹಾಂ ನಾನೇ ಓಟ್ ಕೊಡಿ ನಾನು ಮಾಡಿದ. ಹಾಂ ಅವ್ರು ಹಿಂದಿನ ಓಟ್ ಬಂದಾಗ ಮಾತ್ರ ಕೇಳ್ತಾರೆ, ಹಾಂ ಮಿಕ್ಕಿದ ಯಾರ ಕೇಳಿಲ್ಲ. ಅಣ್ಣ ನಿಮ್ದು ಯಾವ ಊರು? ನೋಡಿ ಇದೇ ಊರ ಅವ್ರು ಬಂದು ನೋಡಿ, ನೇಪಾಳದವ್ರು ಎಷ್ಟು ಅದ್ಭುತವಾಗಿ ಕನ್ನಡ ಮಾತಾಡ್ತಾರೆ ನೋಡ್ರಿ. ಹಾಂ ಹಾಂ ಏನು ಮಾಡಿದೆ ಅವ್ನು ಹೇಳಿ. ಹಾಂ ಏನು ಮಾಡಿಲ್ಲ. ಏನು ಮಾಡಿಲ್ಲ, ಯಾವನು ಆಗರ ತಗೊಂಡಿಲ್ಲ. ಯಾವನು ಎಷ್ಟು ವರ್ಷ ಆಯ್ತು ನೀವು ನೇಪಾಳದಿಂದ ಬಂದು ಇಲ್ಲಿಗೆ? 40 ವರ್ಷ ಹಾಕಿದೆ. 40 ವರ್ಷದಿಂದ ಇಲ್ಲೇ ಇದ್ದೀರಾ? ಈ ಬಂಡೆಗೆ. ಹಾಂ ನೇಪಾಳ ಬಿಟ್ಟು ಯಾಕೆ ಬಂದ್ರಿ? ನೇಪಾಳ ಬಿಟ್ಟು ಯಾಕೆ ಬಂದ್ರಿ? ಊಟ ಬಂದೆ. ಊಟ ಹಾಂ ಹೋಟೆಲ್ಲ ಎಲ್ಲ ಹಾಕ್ತೀರಿ? ನಾನು ಹೋಟೆಲ್ ಇದೆ ನನಗೆ. ಇಲ್ಲೇ ಹಾಕ್ತೀರಿ? ಕಾಂಗ್ರೆಸ್ ದಳ ಎಲ್ಲವೂ ಇದೆ. ಅಂತ ಬಿಜೆಪಿ ಬಿಜೆ ಅಲ್ಲ, ಅದು ಬಿಜೆಪಿ. ಇನ್ನು ನಾನು ದುಡ್ಡು ಕಟ್ಟಾಗ್ತಾ ಇದೆ ಅಲ್ಲಿ. ನಾನು ಓಟ್ ಇದು ಯಾವುದೋ ಒಂದು ಮಾಡಿದೆ. ಯಾರು? 12,000 ರೂಪಾಯಿ ಕೊಟ್ಟಿದ್ದೀನಿ ದುಡ್ಡು. 12,000 ರೂಪಾಯಿ ನೀವು ದುಡ್ಡು ಲಂಚ. ನೀವು ಏನಕ್ಕೆ? ಆ ದುಡ್ಡು ಪತ್ರ ಇದೆ, ಇನ್ನು ಕೊಡಿಲ್ಲ ಅವರು. ಏನು ಹಕ್ಕುಪತ್ರನ? ಏನು ಕೊಡ್ಬೇಕು ನಿಮಗೆ? ಯಾರಿದ್ದಾರೆ ಅವ್ರ ಕಡೆಯವರು? ನೀವು ನೇಪಾಳದವರಾ? ಯಾರಿದ್ದಾರೆ? ಹೆಂಡತಿ ಮಂಡ್ಯದವರಾ? ಅದೇ ಚನ್ನಪಟ್ಟಣ ಉಸ್ಕೂರು ಪಕ್ಕದಲ್ಲಿ. ನೀವು ಇಲ್ಲಿ ಬಂದು ಮಂಡ್ಯಕ್ಕೆ ಕ್ಯಾಚಕ್ಬಿಟ್ರೇನೆ ಲಾಟ್ರಿ. ಹೌದಾ? ಬಿಡಿ, ಏನಾರ ಆಗಿರ್ಲಿ. ಅಲ್ಲ, ಇದು 12,000 ರೂಪಾಯಿ ಲಂಚ ಏನು ಕೊಟ್ರಿ? ಅಲ್ಲ, ನಮಗೆ ಏನು ಗೊತ್ತಾ? ಅಲ್ಲ, ನನ್ನ ಪ್ರಶ್ನೆಗೆ ಅದೊಂದು ಕ್ಲಾರಿಟಿ ಕೊಟ್ಬಿಡಿ ನೀವು. 12,000 ರೂಪಾಯಿ ಲಂಚ ಏನು ಕೊಟ್ರಿ ಅಂತ. ದುಡ್ಡು ಪತ್ರ ನೋಡಿದೆ, ಅದು ಇಲ್ಲ. ಇದು ಸ್ಕೀಮ್ ಇದೆಯಲ್ಲ ಈಗ, ಸ್ಕೀಮು ಅದೇ ಗೃಹಲಕ್ಷ್ಮಿ ಅಮೌಂಟ್, ಅದಕ್ಕೆ ಇವ್ರು 12,000ನೇ ಖರ್ಚು ಮಾಡ್ಬಿಟ್ಟಿದ್ದಾರೆ. ಓಹೋ. ಏನೇನ್ ಮಕ್ಕಳ ಏನ್ ಓದ್ತಿದ್ರಿ ಎಲ್ಲ ನೀವು? ಎಂತೆ ಏನೇನ ಫ್ರೆಂಡ್ಸ್ ಅಲ್ಲ, ಏನ್ ಓದ್ತಿದ್ದೀರಿ ಅಂತ ಕೇಳಿದ್ದು. 10th ಎಲ್ಲ ಚೆನ್ನಾಗಿ ಪಾಸ್ ಆಗಿ ಚೆನ್ನಾಗಿ ಓದ್ರಿ. ಇಂಥ ಏರಿಯಾದೊಳಗಿದ್ದೀರಾ ನೀವು, ಚೆನ್ನಾಗಿ ಓದ್ಬೇಕು. ಕಮಲಮ್ಮ ಏನು ಇಲ್ವಾ? ಏನ್ ಹೆಸರು? ಲಕ್ಷ್ಮಮ್ಮ. ಏನ್ ನಿಮ್ ಪ್ರಾಬ್ಲಮ್? ಏನಿಲ್ಲ, ಏನು ನಮ್ಗೇನು ಕೆಲಸ ಮಾಡಕ್ಕಲ್ಲ, ಕಾರ್ಯ ಮಾಡಕ್ಕಲ್ಲ. ಹುಷಾರಿಲ್ವಾ? ಎಲ್ಲಡಿಕೆ ಹಾಕೊಂಡು ಹಂಗೆ ಕಾಲ ಕಳಿ, ನೀವು ಕ್ಯಾನ್ಸರ್ ಬರ್ತದೆ. ಎಲ್ಲಡಿಕೆ ಎಲ್ಲ ಹಾಕ್ಬಾರ್ದು. ಏನ್ ನಿಮ್ಮ ಹೆಸರು ಹೇಳಿ? ಇಲ್ಲಿ ಹೇಳ್ಬೇಕು. ಅದು ಲಕ್ಷ್ಮಿ. ಎಲ್ಲ ಬರೀ ಲಕ್ಷ್ಮಿನೇ ತುಂಬ್ಕೊಂಡ್ಬಿಟ್ಟವ್ರೆ. ಇಲ್ಲಿ ನಮ್ಗೆ ನೀರು ಬರಲ್ಲ. ಇವಾಗ ದಿನ ಬಿಟ್ಟು ದಿನ ಕಾರ್ಪೊರೇಷನ್ ನೀರು ಬರುತ್ತೆ, ಅದು ಏನ್ 2 ಅವರ್ ಬಿಡ್ತಾರೆ, ನಿಲ್ಸ್ಬಿಡ್ತಾರೆ. ನಾವು ಬೆಳಿಗ್ಗೆ ಹೋದ್ರೆ ಮಧ್ಯಾಹ್ನ 3 ಗಂಟೆಗೆ ಬರ್ತೀವಿ. 11 ಗಂಟೆಗೆ ನೀರ್ ಬಿಡ್ತಾರೆ, 2 ಗಂಟೆ ನಾವು ಬರೋಷ್ಟಲ್ಲಿ ತಿರ್ಗಾ ನೀರೇ ಇರಲ್ಲ. ಏನ್ ಕೆಲಸ ಮಾಡ್ಬೇಕಾಗುತ್ತೆ? ಏನ್ ನೀರಿಲ್ಲ. ಹಂಗಾರೆ ನೀವ್ ಇರ್ಬೇಕಾರೆ ಬಿಡ್ಬೇಕಾ ನೀರು? ಅಲ್ಲ ಅಣ್ಣ, ನಾವು ಕೆಲ್ಸ ಕೊಟ್ಟು ಹೋಗ್ತೀವಿ. ನಮ್ಗೆ ಸಾಯಂಕಾಲ ಬಿಡ್ಲಿ, ಇಲ್ಲ ಬೆಳಿಗ್ಗೆ ಅಷ್ಟೊತ್ತಿಗೆ ಬಿಟ್ರೆ. ಎಷ್ಟೊತ್ತಿಗೆ ಬಿಡ್ತಾರೆ? ಬೆಳಿಗ್ಗೆ 10 ಗಂಟೆಗೂ 11 ಗಂಟೆಗೆ ಬಿಡ್ತಾರೆ. ಅವ್ರ ಪ್ಲಾನಿಂಗು ಏನ್ ಗೊತ್ತಾ? ಯಾರು ಇರಬಾರ್ದು, ಆದಷ್ಟು ನೀರು ಉಳಿತಾಯ ಆಗ್ಲಿ, ಇದ್ದವ್ರು ತುಂಬಿಸ್ಕೊಳ್ಳಿ. ಮಾಮೂಲಿ ನೀರು ಬರಲ್ಲ ಅಣ್ಣ, ಒಂದಿನ ಬಿಟ್ಟು ಒಂದಿನ ಬೋರ್ ನೀರ್ ಅಂತ ಈ ಕಡೆಗೆ ಬರೋದೇ ಇಲ್ಲ. ಒಂದಿನ ಬಿಟ್ಟು ಒಂದಿನ ನೀರ್ ಬಿಡೋದೇನೆ, ಕುಡಿಯಕ್ಕೂ ಇವಾಗ ಈ ಕಡೆಗೆ ನೀರಿಲ್ಲ. ಅಷ್ಟು ತುಂಬಾ ತೊಂದರೆ ಆಗ್ಬಿಟ್ಟು ಹಿಂಗೆಲ್ಲ ಆಗ್ಬಿಟ್ಟಿದೆ. ಏನವ? ಬಹಳ ವರ್ಷದಿಂದ ಬಂದಿಲ್ಲ ಟಿವಿ ಚಾನೆಲ್ ಅಲ್ಲಿ, ಈಗ ಬರ್ತಾ ಇದೆ. ಹೌದಾ? ಯಾರು ಬಂದೇ ಇಲ್ಲ ಇಲ್ಲಿಗೆ? ತುಂಬಾ ವರ್ಷದಿಂದ ಬಂದಿಲ್ಲ. ಈಗ ನಾವು ಬಿಡಲ್ಲ, ಎಲ್ಲ ಗಲ್ಲಿ ಏರಿಯಾ ಎಲ್ಲ ಸುತ್ತಾ ಇರ್ತೀವಿ. ಹೌದಾ? ಕುಡಿಯೋ ನೀರುಗಳಿಗೂ ಇರ್ಲಿಲ್ಲ, ತುಂಬಾ ತೊಂದರೆ ಆಗಿತ್ತು. ಈಗ ಈ ರಾಮಮೂರ್ತಿ ಸರ್ ಈಗ ಅಲ್ಲಿ ಕೊಳಾಯಿ ಹಾಕಿಸ್ಕೊಟ್ಟಿದ್ದಾರೆ. ಈ ಲೈನ್ ಅಲ್ಲಿ ಅಂತೂ ನೋಡಿ ಕುಡಿಯೋ ನೀರೇ ಇಲ್ಲ. ಕುಡಿಯೋ ನೀರೇ ಇಲ್ಲ ಇಲ್ಲಿಗೆ ಈ ಲೈನ್ ಇಲ್ವೇ ಇಲ್ಲ. ಅದೇ ಅವರು ಕಂಪ್ಲೇಂಟ್ ಮಾಡ್ತಾ ಇದಾರೆ, ನೀರೇ ಇಲ್ಲ ಅಂತ. ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ಹಲೋ ಸರ್, AEE ರಾಜಶೇಖರ್ ಅವ್ರು ಮಾತಾಡ್ತಿರೋದಾ? ಸರ್, ನಾನು ರಿಪಬ್ಲಿಕ್ ಕನ್ನಡ ಆಂಕರ್ ಅಶ್ವದಿವಿತ್ ಅಂತ ಮಾತಾಡ್ತಿದ್ದೀನಿ. ರಿಪಬ್ಲಿಕ್ ಕನ್ನಡ ಆಂಕರ್ ಸರ್. ನನ್ನ ಹೆಸರು ಅಶ್ವದಿವಿತ್ ಅಂತ. ಅಶ್ವದಿವಿತ್ ಅಂತ.
ಅಶ್ವದ್ವಿತ್ ದಿವಿತ್ ಅಂತ. ಅಶ್ವದ್ವಿತ್ ಹೇಳಿ. ಸರ್ ನಾನೀಗ ಏನು ನಿಮ್ಮ ಪ್ರಾಬ್ಲಮ್ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ ರಿಪಬ್ಲಿಕಲ್ಲಿ. ನಾನೀಗ ಈ ನಕ್ಕಲ್ ಬಂಡೆಗೆ ಬಂದಿದ್ದೀನಿ. ಇಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಹೇಳ್ತಿದ್ದಾರೆ. ಏನು ಪ್ರಾಬ್ಲಮ್ ಅಂದರೆ ಈ ಲೈಟ್ ಕಂಬ ಸಿಕ್ಕಾಪಟ್ಟೆ ದುರಸ್ತಿ ಆಗಿಬಿಟ್ಟಿದೆ, ವಿದ್ಯುತ್ ಪ್ರಾಬ್ಲಮ್ ಆಗ್ತಾ ಇದೆ, ಮತ್ತು ಈ ಸಿಕ್ಕಾಪಟ್ಟೆ ಇಲ್ಲಿ ಮಳೆ ಎಲ್ಲ ಬಂದಾಗ ಬೆಂಕಿ ಎಲ್ಲ ಹೊತ್ಕೊಂಡು ಅದು ಸೌಂಡ್ ಎಲ್ಲ ಬರ್ತಾ ಇದೆ. ಒಂದು 5 ರಿಂದ 6 ಕಂಬ ನನಗೆ ಗೊತ್ತಿರಂಗೆ ಇಡೀ ಏರಿಯಾದಲ್ಲಿ ತುಂಬ ಇದೆ. ನನಗೆ ಅವ್ರು ಜನ ತೋರಿಸ್ದಂಗೆ ಒಂದು 5 ರಿಂದ 6 ಕಂಬ ನಾನೀಗ ಲೈವಲ್ಲಿ ಅವ್ರ ಪ್ರಾಬ್ಲಮ್ ಏನು ಅಂತ ತೋರಿಸಿದ್ದೀನಿ. ದಯವಿಟ್ಟು ಈಗ ನೀವು ನಿಮ್ಮ ಲೈನ್ ಮನೆಗೆ ಫೋನ್ ಮಾಡಿದೆ, ಅವರು AE ನಂಬರ್ ಕೊಟ್ಟರು, ಈಗ ನಿಮ್ಮ ನಂಬರ್ ಅವ್ರು ಕೊಟ್ಟರು. ದಯವಿಟ್ಟು ನಾನು ಒಂದು 3 days ಲೈವ್ ಟೈಮ್ ಕೊಟ್ಬಿಟ್ಟಿದ್ದೀನಿ ಸರ್ ಲೈವಲ್ಲಿ. ನಾನು ದಯವಿಟ್ಟು ಇಲ್ಲಿ ಬಂದು ಅದೇನಿದೆ ಕ್ಲಾರಿಟಿ ಸರಿಯಾಗಿ ಮಾಡಿಕೊಟ್ಬಿಡಿ ಸರ್. ಅಶ್ವಜಿತ್ ಅವರೇ, ಈಗ ಲೊಕೇಶನ್ ಯಾವ್ದು ಅಂತ ನೀವು ಸ್ವಲ್ಪ ಫೋಟೋಸ್ ಅಥವಾ ಏನಾದ್ರು ಶೇರ್ ಮಾಡಿ. ಇಲ್ಲ ಕನ್ಸ್ಯೂಮರ್ಗೆ ನಮ್ಗೆ ಬೆಸ್ಕಾಮ್ ಯಾವಾಗ್ಲೂ ಹೆಲ್ಪ್ ಲೈನ್ ಇದೆ. ಓಕೆ, ಈಗ ಒಮ್ಮೊಮ್ಮೆ ಗಮನಕ್ಕೆ ಬಂದಿರಬಹುದು, ಅಥವಾ ಅಲ್ಲಿ ಏನಾದ್ರು ರೋ ಅಂತೀವಿ ನಾವು, ರೈಟ್ ಆಫ್ ವೇ ಇಶ್ಯೂ. ಸರ್ ಒಂದು ನಿಮಗೆ ಕ್ಲಿಯರ್ ಮಾಡ್ಬಿಡ್ತೀನಿ. ಈಗ ಇವ್ರು ನನಗೆ ವಿತ್ ಪ್ರೂಫ್ ತೋರಿಸಿದ್ದಾರೆ. ನಿಮ್ಮವರಿಗೆ ಫೋನ್ ಮಾಡಿರೋದು, ನಿಮ್ಮವರು ನೆಗ್ಲೆಕ್ಟ್ ಮಾಡಿರೋದು, ಮತ್ತೆ ಕರೆದ್ರು ಕೂಡ ಬಂದಿಲ್ಲ, ಕಂಪ್ಲೇಂಟ್ ಮಾಡಿದ್ರು ಕೂಡ. ಅಶ್ವಜಿತ್, ಈಗ 8th ಬ್ಲಾಕ್ ಅಲ್ಲಿ ನನ್ನ ಸಬ್ ಡಿವಿಷನ್ ಆಫೀಸ್ ಇದೆ. ಒಬ್ರು ಯಾರಾದ್ರೂ ಕನ್ಸ್ಯೂಮರ್ ರೆಪ್ರೆಸೆಂಟೇಟಿವ್ ಈಗ ಸದ್ಯಕ್ಕೆ ಇದೀನಿ ನಾನು ಅಲ್ವಾ, ನಮ್ಮ ಆಫೀಸಿಗೆ ಬಂದ್ಬಿಟ್ರೆ ನಾನೆಲ್ಲ ನೋಟ್ ಮಾಡ್ಬಿಟ್ಟು ನಮ್ಮಲ್ಲಿ ಸೆಕ್ಷನ್ ಏನಿದೆಯಲ್ಲ ನಮ್ಮ ಡೈರೆಕ್ಟರ್ ಕೊಡ್ತೀನಿ. ಏನೇನ್ ಮಾಡ್ಬೇಕು ನಾವು ಮಾಡ್ತೀವಿ. ಸರ್ ಇವಾಗ ನಿಮ್ಮ ನಂಬರ್ಗೆ ನಾನು ಲೊಕೇಶನ್ ಕಳಿಸ್ತೀನಿ ಇಲ್ಲಿದು. ಓಕೆನಾ? ನಾನೀಗ ಆಫೀಸಿಗೆ ಹೋಗ್ಬೇಕು, ನನಗೆ ಬೇರೆ ನೆಕ್ಸ್ಟ್ ಶೆಡ್ಯೂಲ್ ಪ್ರೋಗ್ರಾಮ್ ಇದೆ. ನಿಮ್ಗೆ ಈ ಲೊಕೇಶನ್ ಮತ್ತೆ ಇಲ್ಲಿ ಏರಿಯಾದೊಬ್ಬರದು ನಿಮ್ಗೆ ಒಂದು ನಂಬರ್ ಕಳಿಸ್ತೀನಿ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಾನು 3 days ಟೈಮ್ ಕೊಟ್ಟಿದ್ದೀನಿ ಸರ್. ದಯವಿಟ್ಟು ಅಷ್ಟರೊಳಗಡೆ ಏನಾದ್ರು ಮಾಡ್ಕೊಟ್ಬಿಡಿ ಸರ್. ಒಂದ್ ನಿಮಿಷ ಅಶ್ವಜಿತ್, ಟೈಮ್ ಕೊಡಕ್ಕೆ ನಾವು ಇದು ಟೆಕ್ನಿಕಲ್ ಮ್ಯಾಟರ್. ಒಂದ್ ನಿಮಿಷ, ಮಟೀರಿಯಲ್ ಪ್ರೊಕ್ಯೂರ್ ಆಗ್ಬೇಕು, ರೈಟ್ ಆಫ್ ಇಶ್ಯೂ ಇರುತ್ತೆ, ಅದ್ರಲ್ಲಿ ಎಕ್ಸ್ಪರ್ಟ್ ಆಗಿರೋರು ನಮಗೆ ಹೆಂಗಿದ್ದವ್ರು ಅವಾಗ ನಾವು ಟೈಮ್ ಕೊಡ್ಬೋದು. ಯಾವ್ದೋ ಒಂದು ಇಂಜಿನಿಯರ್ಸ್ ಡಾಕ್ಟರ್ಸ್ಗೆ ಸಡನ್ ಆಗಿ ನಾವು ಟೈಮ್ ಕೊಡಕ್ ಹೆಂಗಾಗುತ್ತೆ? ಅಲ್ಲೇ ನಾನು ಕಳಿಸ್ತೀನಿ, ಅವ್ರು ಎಸ್ಟಿಮೇಟ್ ಕಳಿಸ್ತಾರೆ, ನಮ್ ಸೂಪರ್ವಿಷನ್ ನೋಡ್ತೀವಿ. ಆಯ್ತು ಸರ್, ನಾನೀಗ ನಾನು ಲೈವ್ ಒಂದ್ ನಿಮಿಷ ಕೇಳಿ ಸರ್, ಒಂದ್ ನಿಮಿಷ ಕೇಳಿ ಸರ್, ಒಂದ್ ನಿಮಿಷ ಕೇಳಿ ಸರ್. ನಾನು 3 days ರೆಸ್ಪಾನ್ಸ್ಗೆ ನಾನು ಟೈಮ್ ಕೇಳಿರೋದು. ಓಕೆನಾ? ಆಯ್ತಾ? ನೀವು 3 days ಅಲ್ಲಿ ಬಂದು ಇಲ್ಲಿ ನೋಡಿ, ಇಲ್ಲಿ ಏನೇನು ಪ್ರಾಬ್ಲಮ್ ಆಗಿದೆ ಎಲ್ಲ ನೀವು ನೋಟ್ ಮಾಡ್ಕೊಂಡು ಆಮೇಲೆ ಏನ್ ಮಾಡ್ಬೇಕು ನೀವು ಟೈಮ್ ತಗೊಂಡ್ ಮಾಡಿ. ಅಶ್ವಜಿತ್, ಈಗ ಒಮ್ಮೆ ಹೇಳಿದ್ರಲ್ಲ, ಯಾವ ತರ ನಮ್ಮಲ್ಲಿ ನಮ್ಮ ಒಂದು ಟೀಮ್ ಇದೆ ಅಂದ್ರೆ, ನಮಗೆ ನೀವು ಆರ್ ಅಲರ್ಟ್, ನೀವು ಮಾಡ್ತಾ ಇರೋದು ಸ್ತುತಿ ಕೆಲಸ ಅಂತ ನಾವು ನಮಗೆ ನೀವು ಹೆಲ್ಪ್ ಮಾಡಿದ್ರಿ, ನಮ್ಗೆ ಅವೇರ್ನೆಸ್ ಮಾಡಿದ್ರೆ ನಮ್ದು ಲೈಫ್ ಅಷ್ಟೇ ತುಂಬಾ ನಾವೇ ಫಾಲೋ ಅಲ್ಲಿ ಇರ್ತೀವಿ. ಖಂಡಿತ ನೀವೇನ್ ಹೇಳಿದ್ರಲ್ಲ ಅದು ಲೊಕೇಶನ್ ಕಳಿಸ್ತೀನಿ ಮಾಡಿ, ನಾವೇ ಓಕೆ ನಿಮಗೆ ಲೊಕೇಶನ್ ಕಳಿಸ್ತೀನಿ ಸರ್. ನೋಡಿ ಲೊಕೇಶನ್ ಮತ್ತೆ ಅವ್ರೊಬ್ರು ನಂಬರ್ ಕಳಿಸ್ತೀನಿ. ನೋಡಿ ನಿಮ್ಗೆ ವಾಟ್ಸಪ್ ಇದೆ ಅಲ್ವಾ? ಓಕೆ ಕಳಿಸ್ಕೊಡ್ತೀನಿ. ನೋಡಿ ಕಳಿಸ್ಕೊಡ್ತೀನಿ. ಎಸ್, ಇದು ನಕ್ಕಲ್ ಬಂಡೆ ಒಳಗಿನ ಪರಿಸ್ಥಿತಿ. ನಾವು ಇಡೀ ಬೆಂಗಳೂರು ತುಂಬ ಎಲ್ಲ ಸ್ಲಮ್ಮು ಗಲ್ಲಿಗಳಲ್ಲೂ ಕೂಡ ಹೋಗಿ ಏನು ನಿಮ್ಮ ಪ್ರಾಬ್ಲಮ್ ಅಂತ ಕೇಳ್ತಾ ಇದ್ರೆ ಪ್ರಾಬ್ಲಮ್ಗಳ ಸುರಿಮಳೆಗಳೇ ಇರುತ್ತೆ. ಅದೇ ರೀತಿಯಾಗಿ ನಕ್ಕಲ್ ಬಂಡೆಯಲ್ಲೂ ಕೂಡ ಪ್ರಾಬ್ಲಮ್ಗಳ ಸುರಿಮಳೆಯೇ ತುಂಬಿ ತುಳುಕ್ತಾ ಇದೆ. ಸೊ ಜನ ಉಗಿತಾ ಇದ್ದಾರೆ. ನೀರಿಲ್ಲ, ಮಳೆ ಬಂದಾಗ ಸರಿಯಾದ ವ್ಯವಸ್ಥೆ ಇಲ್ಲ. ಇಲ್ಲಿ ಪ್ರಮುಖವಾದಂಥ ಪ್ರಾಬ್ಲಮ್ ಅಂತಂದರೆ ಅದು ಬೆಸ್ಕಾಂ ಕಡೆಯಿಂದ ಆಗಿರುವಂಥ ಮೇಜರ್ ಮಿಸ್ಟೇಕ್. ಅದೇನು ಅಂತಂದರೆ ಸರಿಯಾದ ರೀತಿಯಲ್ಲಿ ಯಾವುದೇ ಒಂದು ಕಂಬಗಳನ್ನು, ವಿದ್ಯುತ್ ಕಂಬಗಳನ್ನು ಸರಿಯಾಗಿ ಅವರು ವ್ಯವಸ್ಥೆಗೊಳಿಸಿಲ್ಲ. ಎಲ್ಲವೂ ಕೂಡ ದುರಸ್ತಿಗೊಂಡಿವೆ. ನಾಳೆ ದಿನ ಏನಾದರೂ ಹೆಚ್ಚು ಕಮ್ಮಿಯಾಗಿ ಯಾರಾದರೂ ಸಾವನ್ನಪ್ಪಿದ್ರೆ, ಮಕ್ಕಳು ಮರಿ ಓಡಾಡ್ತಾ ಇರ್ತಾರೆ, ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇದಕ್ಕೆ ನೇರ ಹೊಣೆ ಸರ್ಕಾರನೇ ಆಗಿರುತ್ತೆ, ಬೆಸ್ಕಾಂ ಆಗಿರುತ್ತೆ, GBA ಅಧಿಕಾರಿಗಳಾಗಿರ್ತಾರೆ, ನೇರವಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರೇ ಆಗಿರ್ತಾರೆ. ಇದನ್ನು ನಾನು ನೇರವಾಗಿ ಹೇಳ್ತೀನಿ. ಸೊ ಹಾಗಾಗಿ ದಯವಿಟ್ಟು ಇಲ್ಲಿರುವಂಥ ಸಮಸ್ಯೆಗಳನ್ನು ಬಂದು ಬಗೆಹರಿಸಬೇಕು, ಇಲ್ಲಿನ ಸಾಮಾನ್ಯ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ, ಮತ್ತೊಂದು ಏರಿಯಾದಲ್ಲಿ ಏನು ನಿಮ್ಮ ಪ್ರಾಬ್ಲಮ್ ಅಂತ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.